ಕರ್ನಾಟಕದ ಬಹುದೊಡ್ಡ ರಾಜಕಾರಣದ ಕುಟುಂಬ. ಸಣ್ಣ ಹಳ್ಳಿಯಿಂದ ಬಂದಂಥ ದೇವೇಗೌಡರು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಇಡೀ ಕುಟುಂಬ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣದ ದೊಡ್ಡ ಕುಟುಂಬ ಆದರೂ ಸಹ ಅದರ ಹಿಂದಿನ ಶಕ್ತಿ ದೇವೇಗೌಡರ ಶ್ರೀಮತಿ ಅವರ ಶಕ್ತಿಯೇ ಹೊರತು ಮತ್ತೇನಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಹುಶಃ ಕರ್ನಾಟಕಕ್ಕೆ ಒಂದು ದೊಡ್ಡ ಆದರ್ಶ, ಒಂದು ಕುಟುಂಬವನ್ನು ಹೇಗೆ ತಗೊಂಡೋಗಬೇಕು ಅಂತ ಹೇಳಿ ಹಗಲು ರಾತ್ರಿ ಧ್ಯಾನ ಮತ್ತು ಜ್ಞಾನ ಎರಡನ್ನು ಇಟ್ಕೊಂಡು ಪ್ರತಿದಿನ ಬಹುಶಃ ಯಾವ ದೇವಾಲಯದಲ್ಲಿ ಎಷ್ಟೊತ್ತು ಪೂಜೆ ಆಗುತ್ತೋ ಗೊತ್ತಿಲ್ಲ, ದೇವೇಗೌಡರ ಮನೆಯಲ್ಲಿ ಸುಮಾರು 5-6 ಗಂಟೆಗಳ ಕಾಲ ನಿತ್ಯ ಧ್ಯಾನ, ಪೂಜೆ, ಪುನಸ್ಕಾರ ನಡೀತಿದ್ದಂಥ ಒಂದು ಅದ್ಭುತವಾದಂಥ ಕುಟುಂಬಕ್ಕೆ ಸಾಕ್ಷಿ ಆದವರು ಚೆನ್ನಮ್ಮನವರು. ಹಾಗಾಗಿ ಇವತ್ತು ಕರ್ನಾಟಕಕ್ಕೆ ಒಂದು ದೊಡ್ಡ ಆದರ್ಶ. ಆ ಮಾದರಿಯಲ್ಲಿ ಕರ್ನಾಟಕದ ಮಾತೆಯರು ಚೆನ್ನಮ್ಮನವ್ರನ್ನ ಆದರ್ಶವಾಗಿ ತಗೊಂಡ್ರೆ ಸಾಕು. ಇವತ್ತು ಅವರು ನಮ್ಮ ಜೊತೆಯಲ್ಲಿ ಇಲ್ಲ, ಬಹುಶಃ ಬದುಕಿದ ಕ್ಷಣವೂ ಕರ್ನಾಟಕಕ್ಕೆ ಅವರು ಆದರ್ಶ. ಹಾಗಾಗಿ ಆ ಕುಟುಂಬ ಇವತ್ತಿಗೂ ದೇಶದಲ್ಲಿ ದೊಡ್ಡ ರಾಜಕೀಯ ಶಕ್ತಿಯಾಗಿದ್ದರೆ ಅದು ಹಿಂದೆ ಇದ್ದಂಥ ಶಕ್ತಿ ಅದು ಚೆನ್ನಮ್ಮನವರು ಅಂತ ಹೇಳಲಿಕ್ಕೆ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಇವತ್ತು ಕರ್ನಾಟಕವನ್ನು ಬಿಟ್ಟು ಹೊರಟಿರುವಂಥ ಚೆನ್ನಮ್ಮನವರು ಕಾಲಭೈರವನಲ್ಲಿ ಐಕ್ಯ ಆಗಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಅವರ ಪೂಜೆ ಪುನಸ್ಕಾರ ಆ ಮನೆಯಲ್ಲಿ ನಿರಂತರವಾಗಿ ನಡೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ.